ದೇವರು ಲಕ್ಷ್ಮೀ ರೂಪದಲ್ಲಿ ನಮ್ಮನ್ನು ವಾಸ ಮಾಡಬೇಕಂತ ಕೇಳ್ಕೊಳ್ಬೇಕು. ಇನ್ನು ಎರಡನೇದಾಗಿ ಆಯುಷ್ಯ ಅತ್ಯಂತ ಮುಖ್ಯವಾದ್ದು. ಆರೋಗ್ಯ ಮಾತ್ರ ಇದ್ರೆ ಏನು ಪ್ರಯೋಜನ? ಆಯುಷ್ಯ ಬೇಕಾಗ್ತದೆ. ಆಯುಷ್ಯ ಅತ್ಯಂತ ಮುಖ್ಯವಾಗಿರ್ತದೆ. ಅದು ಸಹ ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಈ ಲಕ್ಷ್ಮೀಯರಲ್ಲೇ ಚಂಚಲೆ ಇರುತ್ತೆ ಹೆಸರು, ಒಂದೇ ಕಡೆ ನಿಲ್ಲುವುದಿಲ್ಲ, ಅದಕ್ಕೆ ಚಂಚಲೆ ಅಂತ ಹೆಸರು. ಆದ್ದರಿಂದ ಅಂತಹ ಸ್ಥಿರವಾದ ಲಕ್ಷ್ಮಿ ಇರಬೇಕಾದ್ರೆ ಎಲ್ಲ ಅಷ್ಟಲಕ್ಷ್ಮಿಯರ ಆರಾಧನೆ ಮಾಡಿ ಆ ಮನೆಯಲ್ಲಿ ಧನಧಾನ್ಯಾದಿಗಳು ಊಟಕ್ಕೆ ಉಣ್ಣುವುದಕ್ಕೆ ಖರ್ಚಿಗೆ ಬೇಕಾದಷ್ಟು ಎಲ್ಲದೂ ಮನೆ ಇರಬೇಕು. ವಿದ್ಯಾಬುದ್ಧಿಗಳಿರಬೇಕು ಅಲ್ವಾ? ಎಲ್ಲ ಇರಬೇಕಾದ್ರೆ ದೈವಾನುಗ್ರಹ ಇರಬೇಕು. ಅದಕ್ಕೋಸ್ಕರವಾಗಿ ಮುಹೂರ್ತವನ್ನು ನಿಶ್ಚಯ ಮಾಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ದ್ವಾರದಲ್ಲಿ ಎಲ್ಲ ದೇವತೆಗಳು ಆವಾಸವಾಗಿರಬೇಕು, ಲಕ್ಷ್ಮೀ ಸಾನ್ನಿಧ್ಯ ಇರಬೇಕು. ಅದಕ್ಕೋಸ್ಕರವಾಗಿ ಮಕ್ಕಳೇ ಹೊಸಲಿ ಮೇಲೆ ಎತ್ಕೊಳ್ಬೇಡಿ ಅಂತ ಹೇಳ್ತಾರೆ. ಬಿಟ್ಟಲ್ಲ ಹೊಸಲು ಎತ್ಕೊಂಬ ಆಗಂತ ಹೊಸಲು ಎತ್ಕೊಂಬ ಯಾರು ಸಾಲ ಕೊಟ್ಟು ಅವರು ವಸೂಲು ಮಾಡಿ ಹೊಸಲು ಎತ್ಕೊಂಬಂದು ಆದ್ದರಿಂದ ಹೊಸಲು ಮೆಟ್ಕೊಂಡು ಹೋಗಬಾರ್ದಂತ, ಜಾರಿಸ್ಕೊಂಡು ಹೋಗಿ ಅಂತ. ಈಗ ಹೊರಗೆ ಹೋಗುವಾಗ ಅಕ್ಕಿಯನ್ನು ಜಾರಿಸ್ಕೊಂಡು ಹೋಗಿ ಅಂತ ಹೇಳ್ತೇನೆ ನಾನು. ಮೆಟ್ಬೇಡಿ, ದೇವರು ಅಂತ ಅರ್ಥ. ಎಲ್ಲೆಲ್ಲ ಹಾಕಿದ್ರೆ ಕಾಲಿ ಕೋಳಿಯಲ್ಲಿ ಹೇಳ್ತದೆ, ಅಲ್ಲಿ ಮುಂದುವರಿಸಿ ಹಾಕಬೇಕು. ಆಗಲೂ ಮಾಡಬಾರ್ದು. ಕಾಲು ತೊಳೆಯದೆ ಒಳಗೆ ಹೋಗಬಾರ್ದು, ಕಾಲು ತೊಳೆದೆ ಒಳಗಡೆ ಹೋಗಬಾರ್ದು. ದೇವರದ್ದ ಅಂತ ಅರ್ಥ. ವಾಸ್ತುವನ್ನು ಇಟ್ಟಿದ್ದೇವೆ ಸುತ್ತ ಎಲ್ಲ ಏನಂತ ಹೇಳಿ ಪ್ರಮೈಲಿ ಲೆಕ್ಕಾಚಾರ ಮಾಡಿದ್ದೇವೆ. ಆ ಲೆಕ್ಕಾಚಾರದ ಒಳಗಿರುವಂತಹ ದೇವತೆ ಲಕ್ಷ್ಮೀ ದೇವತೆ ಅಂತ ಅರ್ಥ. ಅದು ಚೆನ್ನಾಗಿದ್ರೆ ಆಮೇಲೆ ಸದಾ ವಾಸ ಮಾಡ್ತಾಳೆ. ಚೆನ್ನಾಗಿಲ್ಲದೆ ಇದ್ರೆ ಅದನ್ನು ಹೋಗ್ತಾಳೆ. ಅದರಿಂದ ಏನು ಆಗಬೇಕಂದ್ರೆ ಆರೋಗ್ಯವನ್ನಾಗಿರಬೇಕಾದ್ರೆ, ಆಯುಷ್ಯ ಇರಬೇಕಾದ್ರೆ, ಚೆನ್ನಾಗಿರಬೇಕಾದ್ರೆ ಕ್ಲೀನ್ ಆಗಿರ್ಬೇಕು. ಮನೆ ಶುದ್ಧ ಆಗಿರಲಿ, ಮನಸ್ಸು ಶುದ್ಧ ಆಗಿರಬೇಕು. ಅದರಿಂದ ಒಂದೇದಾಗಿ ಚೊಕ್ಕಟವಾಗಿ ಇಟ್ಕೊಳ್ಬೇಕು. ಮನೆಯನ್ನು ಚೊಕ್ಕಟವಾಗಿ ಇಟ್ಕೊಳ್ಬೇಕು. ಸದಾ ಗುಡಿಸಿ ಚೆನ್ನಾಗಿರ್ಬೇಕು. ಮನೆ ದಿವಸ ದೇವರ ದೀಪ ಹಚ್ಚಬೇಕು. ಬೆಳಿಗ್ಗೆ ಎದ್ದುಕೊಳ್ಳೆ ಮಕ್ಕಳನ್ನು ತಡ ಹೇಳಲಿಕ್ಕಿಲ್ಲ, ಬೇಗ ಎದ್ದು ದೇವರು ನಮಸ್ಕಾರ ಮಾಡ್ಲಿಕ್ಕೆ ಹೇಳಬೇಕು. ನೀವು ನಮಸ್ಕಾರ ಮಾಡಬೇಕು, ಮಕ್ಕಳಿಗೆ ಹೇಳಬೇಕು. ಮಕ್ಕಳಿಗೆ ನೀವು ನಮಸ್ಕಾರ ಮಾಡಿದ್ರೆ ಮಾತ್ರ ಮಾಡ್ಬೇಕು. ಅರ್ಥಾತ್ ಅದರಿಂದ ಎಲ್ಲೆಲ್ಲ ಕೂತ್ಕೊಂಡು ತಿನ್ನೋದೆಲ್ಲ ಮಾಡೋಕ್ಕಾಗ. ಊಟ ಮಾಡೋದಕ್ಕೆ ಒಂದೇ ಜಾಗ, ಅಲ್ಲೇ ಊಟ ಮಾಡಬೇಕು. ಇಲ್ಲೆಲ್ಲ ಬಂದ ಕಡೆ ಎಲ್ಲ ತಿಂದ ಅಲ್ಲಿ ತಿಂದ ಏನು ಮಾಡಬಾರ್ದು. ತಿನ್ನೋದಕ್ಕೆ ಒಂದು ಜಾಗ ಅಂತ ಉಂಟು. ಆದ್ದರಿಂದ ಹೊರಗೆ ಹೋಗುವ ಜಾಗ ಮಾಡಿರ್ತೀವಿ. ಹಾಗೆ ಊಟ ಮಾಡೋಕೆ ಒಂದು ಜಾಗ ಅಂತ ಇರ್ತದೆ. ಆ ಜಾಗದಲ್ಲಿ ಇದ್ರು ಅನ್ನಪೂರ್ಣೇಶ್ವರಿ ನಿಂತಾಳೆ ಅಂತ ಉಂಟು. ನ್ಯಾಯ ಕೈ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಎಲ್ಲೆಲ್ಲ ತಿರ್ತಾ ಇರ್ತವೆ. ಇದನ್ನು ಮಾಡಬಾರ್ದು. ಆಯ್ತಾ? ಒಂದು ಶಿಸ್ತನ್ನು ಇಟ್ಕೊಳ್ಬೇಕು. ಮನೆಗೆ ಯಾರೇ ಬಂದರೂ ಸಹ ಅತಿಥಿ ಸತ್ಕಾರ ಮಾಡಬೇಕಂತ. ಯಾರೇ ಬರಲಿ ಶಿಸ್ತಿನಿತ್ವಪ್ಪ ಅಂದರೆ ಇರಬೇಕಾ, ಕುಡಿಲಿಕ್ಕೆ ಏನಾದರೂ ಬೇಕಾ, ಚಹಾ ಕುಡಿತೀರಾ ಅದನ್ನು ಕೇಳಬೇಕು. ಕೇಳಕ್ಕೆ ಬಂದವರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಅಲ್ವಾ? ಅದಂದ್ರೆ ಮನೆ ಮಾಡ್ಕೊಂಡಿರುವ ಧರ್ಮ ಅಂತ ಸರ್. ನೀವು ಹೊಸದಾಗಿ ಮನೆ ಮಾಡಿದ್ದೀರಿ, ಆ ಮನೇಲಿ ಇರಬೇಕಾದ್ರೆ ಸದಾ ಸಂತೋಷವಾಗಿರಬೇಕು. ಸಂತೋಷ ಯಾರು ಇರುವುದು ಅಂದರೆ ಹೆಂಗಸರು ಚೆನ್ನಾಗಿರ್ಬೇಕು. ಮನೆಯೆಲ್ಲ ಹೆಂಗಸರಿಗೆ ಸಂಬಂಧಪಟ್ಟದ್ದು. ಗೃಹಿಣಿ ಅಂತ ಹೆಸರು. ಗೃಹಿಣಿ ಅಂದರೆ ಗ್ರಹದಲ್ಲಿ ಒಳಗಿರುವುದಾದ್ರೆ ಗೃಹಿಣಿ. ಅದಾಯ್ತಾ? ಆ ಗೃಹಿಣಿಯಲ್ಲಿ ಹೇಗಿರಬೇಕಂದ್ರೆ ಸದಾ ಕಾಲ ಸಂತೋಷವಾಗಿರಬೇಕು. ಸಂತೋಷವಾಗಿರಬೇಕಾದ್ರೆ ಅವಾಚ್ಯ ಶಬ್ದ ಬೈಬಾರ್ದು, ಹೊಡೆಯಬಾರ್ದು. ಎಂತೆಲ್ಲ ಎಲ್ಲರೂ ಹೋಗಿ ಬಂದ ಅವರಿಗೆ ಅಲ್ಲಿ ಇವತ್ತು ಕೊಟ್ಟು ಹೊಡೆಯ ಇಲ್ಲ ಹೇಳೋದು, ಇದು ಆರ್ಡ್ರ್ ಇಲ್ಲ ಹೇಳೋದು, ಹೊಡೆದು ಹಾಗೆಲ್ಲ ಮಾಡಲೇಬಾರ್ದು. ಮನೆಯಲ್ಲಿ ಚೆನ್ನಾಗಿರ್ಬೇಕು. ಹೆಂಡತಿ ಚೆನ್ನಾಗಿ ಇಟ್ಕೊಳ್ಬೇಕು. ಹೆಂಡತಿ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಅರ್ಥಾಯ್ತಾ? ಮನೆಯ ಲಕ್ಷ್ಮೀ ದೇವತೆ ಅಂದ್ರೆ ಯಾರು? ಹೆಂಡತಿಯ. ಆದ್ದರಿಂದ ಅದು ಚೆನ್ನಾಗಿದ್ರೆ ಆಮೇಲೆ ಒಟ್ಟದಾಗ್ತದೆ. ಸಂತೋಷವಾಗಿ ಇದೇ ಸಂತೋಷ ನಿರಂತರವಾಗಿರುವ ಹಾಗೆ ದೇವರು ಪ್ರಾರ್ಥನೆ ಮಾಡಿ ಮಂಗಲ ಮುಹೂರ್ತದಲ್ಲಿ ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸದಾ ನಮ್ಮ ಮನೆಯಲ್ಲಿ ನೆರಳಿನಿಂದ ನಮ್ಮನ್ನು ಅನುಗ್ರಹಿಸಿ ನಾವೆಲ್ಲ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಸಂತೋಷದಿಂದ ಇರುವ ಹಾಗೆ ದೇವರು ಅನುಗ್ರಹ ಮಾಡಬೇಕಂತ ಹೇಳಿ ನಮಸ್ಕಾರ.